ಮಣ್ಣಿನ ಮಕ್ಕಳ ಮೇಲೆ ಕೇಂದ್ರದಿಂದ ಇದೆಂತ ಕ್ರೌರ್ಯ. ರೈತರು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡೋದೇ ತಪ್ಪಾಗೋಯ್ತಾ? ಹಾಗಾದ್ರೆ ದೆಹಲಿಯಲ್ಲಿ ಈಗ ದೇಶದ ಮೂಲೆ ಮೂಲೆಗಳಿಂದ ಕೂಡ ರೈತರು ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಮಣ್ಣಿನ ಮಕ್ಕಳ ಮೇಲೆ ಅಶ್ರುವಾಯು ಪ್ರಯೋಗ ಇರಬಹುದು, ಲಾಠಿ ಚಾರ್ಜ್ ಕೂಡ ಈ ಹಿಂದೆ ನಡೆದಿತ್ತು. ಇವತ್ತಿನ ಪ್ರತಿಭಟನೆಯಲ್ಲಿ ತಂತಿ ಬೇಲಿ ಹಾಕುವ ಮೂಲಕ ಧರಣಿ ಮಾಡ್ತಾ ಇರುವಂತ ರೈತರನ್ನ ಹತ್ತಿಕ್ಕೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸಿಮೆಂಟ್ ಗೋಡೆ ಹಾಕಿದ್ದಾರೆ, ಮೊಳೆಗಳ ಆ ತಂತಿಗಳೇನಿದ್ದಾವೆ ಅಳವಡಿಕೆ ಮಾಡಿದ್ದಾರೆ. ಅಂಬಾಲದ ಶಂಭು ಗಡಿಯಲ್ಲಿ ಈಗ ಉದ್ವಿಗ್ನ ವಾತಾವರಣ ಎದುರಾಗಿದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಅಂಬಾಲದ ಶಂಭು ಗಡಿ ಏನಿದೆ ಅಲ್ಲಿ ಉದ್ವಿಗ್ನ ವಾತಾವರಣ. ಹೆದ್ದಾರಿಯಲ್ಲಿ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ದೆಹಲಿ ಪೊಲೀಸರು ಪ್ರಯತ್ನಿಸಿದ್ದಾರೆ. ಆಗ ಜಮೀನುಗಳಿಗೆ ನುಗ್ಗಿ ಓಡ್ ಹೋಗಿದ್ದಾರೆ ಪ್ರತಿಭಟನಾ ನಿರತ ರೈತರು. ರೈತರ ಪ್ರತಿಭಟನೆ ತಡೆಯೋದಕ್ಕೆ ಸುತ್ತಲೂ ಕೂಡ ಬಿಗಿ ಭದ್ರತೆಯನ್ನ ಅಳವಡಿಸಲಾಗಿದೆ. ದೆಹಲಿಯಲ್ಲಿ ಈಗಾಗಲೇ ರೈತರು ದೇಶದ ಮೂಲೆ ಮೂಲೆಯಿಂದ ಕೂಡ ದಾಂಗುಡಿ ಇಟ್ಟಿದ್ದಾರೆ. ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡಲಾಗಿದೆ, ಮೊಳೆಗಳನ್ನು ಅಳವಡಿಕೆ ಮಾಡಲಾಗಿದೆ, ತಂತಿಯ ಬೇಲಿಗಳನ್ನ ಹಾಕಿದ್ದಾರೆ. ಈ ಮೂಲಕ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ರೈತರು ದೆಹಲಿ ಪ್ರವೇಶ ಮಾಡದೇ ಇರೋ ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪೊಲೀಸರು. ಆದ್ರೆ 2500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ ರೈತರು ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಅವರ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಎಷ್ಟೇ ನಡೆದ್ರೂ ಕೂಡ ನಾವು ಬಂದೇ ಬರ್ತೀವಿ ಅಂತ, ಅವರು ಬರುವಂತಹ ವಾಹನಗಳು ಪಂಚರ್ ಆಗಲಿ ಅನ್ನುವಂಥ ಕಾರಣಕ್ಕೆ ಮೊಳೆಗಳ ಆ ಒಂದು ತಂತಿ ಬೇಲಿಗಳಿರ್ಬೋದು, ಮೊಳೆಗಳನ್ನು ಅಳವಡಿಕೆ ಮಾಡೋದಿರ್ಬೋದು, ಹೀಗೆ ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆ. ಅದೇ ರೀತಿಯಾಗಿ ಅಶ್ರು ವಾಯುವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ ಶಂಭು ಗಡಿಯಲ್ಲಿ. ಆ ಸಂದರ್ಭದಲ್ಲಿ ರೈತರು ದಿಕ್ಕಾಪಾಲಾಗಿ ಜಮೀನುಗಳಿಗೆ ಕೂಡ ನುಗ್ಗಿದ್ದಾರೆ. ಡ್ರೋನ್ಗಳ ಮೇಲೆ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ರೈತರು. ನೋಡಿ, ರೈತರು ನಮಗೆ ಬೇಕಾಗಿರುವಂತಹ ನ್ಯಾಯವನ್ನ ಕೊಡಿ ಅಂತ ಕೇಳೋದೇ ತಪ್ಪ? ಹಾಗಾದ್ರೆ ರೈತರು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇವರು ನ್ಯಾಯದ ರೀತಿಯಲ್ಲಿ ನಡ್ಕೊಂಡಿದ್ರೆ, ನಿನ್ನೆ ನಡೆದಂತಹ ಸಭೆಯಲ್ಲಿ ಅಥವಾ ಮಾತುಕತೆಯಲ್ಲಿ ರೈತರ ಪರವಾಗಿ ಮಾತುಗಳನ್ನು ಆಡಿದ್ರೆ, ತೀರ್ಮಾನ ಆಗಿದ್ರೆ ರೈತರು ಯಾಕೆ ಈ ದಾರಿ ಹಿಡಿತಾ ಇದ್ರು? ಪ್ರತಿಭಟನಾ ದಾರಿಯನ್ನ ಯಾರಿಗಾದ್ರೂ ಈಸಿಯಾಗಿ ಪರಿಹಾರ ಸಿಗುತ್ತೆ ಅಂದ್ರೆ ಓಕೆ ಅಂತಾರೆ. ಆದ್ರೆ ನಿನ್ನೆ ನಡೆದಂತಹ ಮಾತುಕತೆಯಲ್ಲಿ ಎಲ್ಲ ವಿಫಲ ಆಗಿದೆ. ಬೇಕಾಗಿರುವಂತಹ ಬೇಡಿಕೆಗಳೇನಿದ್ದಾವೆ ಅವುಗಳನ್ನ ಯಾವುದನ್ನು ಕೂಡ ಈಡೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ರೈತರ ಪ್ರತಿಭಟನೆ ಇದು. ಕೃಷಿ ಬೆಳೆಗಳಿಗೆ ನೀಡ್ತಿರುವ ಬೆಂಬಲ ಬೆಲೆ, ಕನಿಷ್ಠ ಬೆಲೆ ಆದರೂ ಕೊಡಿ ಅಂತ ರೈತರ ಬೇಡಿಕೆ. ಆದರೆ ಇನ್ನೂ ಕೂಡ ಕೊಡ್ತಾ ಇಲ್ಲ. ಕೃಷಿ ಕಾಯ್ದೆ ಹೋರಾಟದಲ್ಲಿ ಭಾಗಿಯಾದಂತಹ ರೈತರ ಮೇಲಿರುವಂತಹ ಕೇಸುಗಳನ್ನು ಖುಲಾಸ್ ಮಾಡಿ ಅನ್ನುವಂಥದ್ದು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಯಾವ ರೀತಿ ಮೊಳೆಯಿಂದ ಕೂಡಿರುವಂತಹ ಒಂದಷ್ಟು ಸಾಧನಗಳನ್ನು ಬಳಕೆ ಮಾಡ್ತಿದ್ದಾರೆ ಅಂತ ಅಲ್ಲಿ ಅವುಗಳನ್ನು ಹಾಕೋ ಮೂಲಕ ಬರುವಂಥ ರೈತರ ವೆಹಿಕಲ್ಸ್ ಏನಿದಾವೆ, ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ಗಳ ಮೂಲಕ ಕೂಡ ರೈತರು ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರಲ್ಲ, ಅವುಗಳು ಪಂಚರ್ ಆಗಲಿ, ಮುಂದಕ್ಕೆ ಹೋಗೋದಕ್ಕೆ ಪ್ರವೇಶ ಕೊಡದೇ ಇರೋ ರೀತಿಯಾಗಿ ಈ ಮೊಳೆಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತಂತಿ ಬೇಲಿಗಳನ್ನು ಕೂಡ ಅಳವಡಿಸಿದ್ದಾರೆ. ಕಾಂಕ್ರೀಟ್ ಗೋಡೆಗಳನ್ನು ಯಾವ ರೀತಿಯಾಗಿ ಇಲ್ಲಿ ಸುರಕ್ಷತಾ ಕ್ರಮವನ್ನು ಕೈಗೊಂಡಿದ್ದಾರೆ ಅಂದರೆ, ಬೇರೆ ಯಾವುದೋ ದೇಶದ ಪಾಕಿಸ್ತಾನದಿಂದನೋ ಬೇರೆ ಯಾರೋ ಉಗ್ರವಾದಿಗಳು ದಂಡುಕೋರರು ಬಂದು ದೇಶಕ್ಕೆ ಮುತ್ತಿಗೆ ಹಾಕ್ತಿದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಭದ್ರತೆ ಒದಗಿಸ್ತಾರಲ್ಲ, ಆ ನಿಟ್ಟಿನಲ್ಲಿ ಭದ್ರತೆಯನ್ನು ಒದಗಿಸ್ತಿದ್ದಾರೆ. ಇದೆಲ್ಲ ಯಾಕೆ ಬೇಕಾಗಿತ್ತು? ರೈತರ ಪರವಾಗಿ ಬೇಕಾಗಿರುವಂಥ ಕಾಯ್ದೆಗಳನ್ನು ಜಾರಿ ಮಾಡಿದರೆ, ರೈತರಿಗೆ ಬೇಕಾಗಿರುವಂಥ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನು ಜಾರಿ ಮಾಡಿದರೆ ರೈತರು ಯಾಕೆ ಹೀಗೆ ಪ್ರತಿಭಟನೆ ಮಾಡ್ತಾ ಇದ್ರು? ಹಾಗಾದರೆ ರೈತರ ಪರ ಕಾಳಜಿ ಅನ್ನೋದಿದೆನಾ? ಪ್ರಧಾನಿ ಮೋದಿ ಅವರು ಪ್ರತಿ ಭಾನುವಾರ ಕೂಡ ಮನ್ ಕಿ ಬಾತನ್ನು ಮಾಡ್ತಾರೆ. ಅದ್ರ ಮೂಲಕ ಕೂಡ ರೈತರ ಸಮಸ್ಯೆ ಆಲಿಸ್ತೀನಿ, ದೇಶದ ಸಮಸ್ಯೆ ಆಲಿಸ್ತೀನಿ ಅಂತಾರೆ. ಈಗ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ರೈತರು ಈ ರೀತಿ ದಾಂಗುಡಿ ಇಡ್ತಾ ಇದ್ದಾರಲ್ಲ, ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ, ಅವ್ರಿಗೆ ಪರಿಹಾರವನ್ನು ಒದಗಿಸ್ಬೇಕು ಅಂತ ಅಂದರೆ ಪಾಸಿಟಿವ್ ಆಗಿ ನಡ್ಕೋಬಹುದಲ್ಲ, ಯಾಕೆ ನಡ್ಕೋತಾ ಇಲ್ಲ? ದೆಹಲಿಗೆ ಪ್ರವೇಶನೇ ಮಾಡದೇ ಇರೋ ರೀತಿಯಾಗಿ ಇಷ್ಟೆಲ್ಲ ನೀವು ಭದ್ರತೆಯನ್ನು ಕೈಗೊಳ್ಳೋದ್ರ ಬದಲು ಅವರ ಬೇಡಿಕೆಗಳೇನಿದ್ದಾವೆ ಅವುಗಳನ್ನು ಜಾರಿಗೆ ತರಬಹುದಲ್ಲ. 2013ರ ಭೂ ಸ್ವಾಧೀನ ಕಾಯ್ದೆಯನ್ನು ಮರು ಜಾರಿ ಮಾಡಿ ಅನ್ನುವಂಥ ಆಗ್ರಹ ಇದೆ, ಅದನ್ನು ಮಾಡಬಹುದಲ್ಲ. ರೈತರ ಒಪ್ಪಿಗೆ ಇದ್ದಲ್ಲಿ ಮಾತ್ರ ಭೂ ಸ್ವಾಧೀನಕ್ಕೆ ಅವಕಾಶ ಅನ್ನುವಂಥ ಅವರ ಕೋರಿಕೆಗಳಿದ್ದಾವಲ್ಲ, ಒಂದಷ್ಟು ಬೇಡಿಕೆಗಳಿದ್ದಾವಲ್ಲ. ಕನಿಷ್ಠ ಬೆಂಬಲ ಬೆಲೆ ಅಂದರೆ, ಈಗ ಮುಕ್ತ ಮಾರುಕಟ್ಟೆ ಅಂತ ಬಂದಾಗ ಅವರು ಬೆಳೆದಂಥ ಬೆಳೆಗಳನ್ನು ಮುಕ್ತವಾಗಿ ಮಾರೋದಕ್ಕೆ ಅಂತ ಮಾರುಕಟ್ಟೆ ಇರುತ್ತೆ. ಆದರೆ ಕನಿಷ್ಠವಾಗಿ ಯಾವುದೇ ಒಂದು ಬೆಳೆಯನ್ನ ಬೆಳೆದಂತಹ ಸಂದರ್ಭದಲ್ಲಿ ಹೂಡಿದಂತಹ ಬಂಡವಾಳ ಏನಿದೆ, ಭೂಮಿಗೆ ಹಾಕಿದಂಥ ಬಂಡವಾಳ ಅದು ವಾಪಸ್ ಬರುತ್ತೆ ಅಂತ ಯಾವ ರೈತನಿಗೂ ಕೂಡ ಭರವಸೆ ಇರಲ್ಲ. ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹಾಕಿರ್ತಾನೆ, ಆದರೆ
ಪ್ರವಾಹ ಆಗುತ್ತೆ, ಬರಗಾಲ ಬರುತ್ತೆ, ಇನ್ನೊಂದು ಮತ್ತೊಂದು ಆಗುತ್ತೆ, ಅಗ್ನಿಯ ಅವಘಡ ಸಂಭವಿಸ್ಬೋದು, ಕಾಡ್ಗಿಚ್ಚು ಸಂಭವಿಸ್ಬೋದು. ಇಂತಹ ನಿಟ್ಟಿನಲ್ಲಿ ಯಾವುದೇ ಬೆಳೆ ಕೂಡ ವಾಪಸ್ ಬರುವಂತಹ ಭರವಸೆ ಗ್ಯಾರಂಟಿ ಇರೋದಿಲ್ಲ. ಪ್ರತಿ ತಿಂಗಳು ಕೂಡ ಒಂದು ತಿಂಗಳು ಸಂಬಳ ಬರಲಿಲ್ಲ ಅಂತಂದರೆ ನಾವು ಎಷ್ಟೆಲ್ಲ ಹೋರಾಡ್ತೀವಿ. ಅಂಥದ್ರಲ್ಲಿ ರೈತನಿಗೆ ಬೇಕಾದಂತಹ ಬೆಂಬಲ ಬೆಲೆ ಏನಿದೆ, ಕನಿಷ್ಠ ಬೆಂಬಲ ಬೆಲೆಯನ್ನು ಒದಗಿಸಿ ಅನ್ನುವಂಥ ಬೇಡಿಕೆ, ಅದನ್ನು ಆಗ್ರಹಿಸಿಕೊಂಡು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಕೇವಲ ಕರ್ನಾಟಕದಿಂದ ಮಾತ್ರವಲ್ಲ, ಪಂಜಾಬ್ನಿಂದ, ಉತ್ತರ ಪ್ರದೇಶದಿಂದ ಕೂಡ, ಹರಿಯಾಣದಿಂದ ಕೂಡ ರೈತರು ಬಂದಿದ್ದಾರೆ, ಜಮಾಯಿಸಿದ್ದಾರೆ. ತಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕಕ್ಕಂತೂ ಅನುದಾನದಿಂದ ಹಿಡಿದು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬೇಕಾಗಿರುವಂಥ ಯೋಜನೆಗಳು ಎಲ್ಲದರಲ್ಲೂ ಕೂಡ ಅನ್ಯಾಯ ಆಗಿದೆ ಅಂತ ಜಂತರ್ ಮಂತರ್ನಲ್ಲಿ ಸಿಎಂ ಸಮೇತ ಪ್ರತಿಭಟನೆ ಮಾಡಿದ್ದಾಯಿತು. ಅದಕ್ಕಂತೂ ಸ್ಪಂದನೆ ಸಿಗಲಿಲ್ಲ. ಅಟ್ಲೀಸ್ಟ್ ಈಗ ದೇಶದ ಮೂಲೆ ಮೂಲೆಗಳಿಂದ, ಬರೀ ಕರ್ನಾಟಕ ಮಾತ್ರ ಅಲ್ವಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ರೈತರು ಬರ್ತಾ ಇದ್ದಾರೆ. ಇನ್ನೂ ಕೂಡ ರೈತರು ಜಮಾಯಿಸ್ತಾನೆ ಇದ್ದಾರೆ. ಇದು ನಿನ್ನೆ ತೀರ್ಮಾನ ಆಗಿದ್ದು ನಾಳೆಯಿಂದ ಪ್ರತಿಭಟನೆ ಮಾಡಬೇಕು ಅಂತ. ಹಾಗಾಗಿ ಇನ್ನೂ ಬೇರೆ ಬೇರೆ ಕಡೆಯಿಂದ ರೈತರು ಬಂದು ಸೇರ್ಕೊಳ್ತಾನೆ ಇದ್ದಾರೆ ಪ್ರತಿಭಟನೆಗೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗ ಇವತ್ತಿನಿಂದ ಹಿಡಿದು ಮಾರ್ಚ್ 12ರವರೆಗೂ ಕೂಡ ದೆಹಲಿಯಲ್ಲಿ 144 ಸೆಕ್ಷನ್ ಜಾರಿಯಾಗಿರುತ್ತೆ. ಈಗಾಗಲೇ ಅದರಲ್ಲಿ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ಪ್ರತಿಭಟನೆಗೆ ಬಂದಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಬರಬಾರ್ದು, ಟ್ರ್ಯಾಕ್ಟರ್ ಇರ್ಬೋದು, ನಿಮ್ಮ ವಾಹನಗಳನ್ನು ತೆಗೆದುಕೊಂಡು ಬರಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಗುಂಪಾಗಿ ಇರಬಾರ್ದು ಅಂತ ಹೇಳಿದ್ದಾರೆ. ಗುಂಪಾಗಿರೋದಲ್ಲ, ಅಲ್ಲಿ ರೈತರ ದಾಂಗುಡಿಯೇ ಇದೆ. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. 2020ರಲ್ಲಿ ಹೇಗೆ ಪ್ರತಿಭಟನೆ ಆಗಿತ್ತು, ಜನರು ಒಂದಷ್ಟು ರೈತರಿಗೆ ಸಂಬಂಧಪಟ್ಟಂತೆ ಕಾಯ್ದೆಗಳನ್ನು ಇಟ್ಕೊಂಡು, ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ವ, ಆಗಲೂ ಕೂಡ ಕಾಲ್ ತುಳಿತ ಆಗಿತ್ತು, ಅಶ್ರುವಾಯು ಪ್ರಯೋಗ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಅನೇಕ ರೈತರು ಕೂಡ ಸಾವನ್ನಪ್ಪಿದ್ರು. ಅಷ್ಟೆಲ್ಲ ಪ್ರತಿಭಟನೆಗಳಾಗಿತ್ತು. ಅದರ ಬಿಸಿ ಗೊತ್ತಿದ್ರೂ ಕೂಡ ಈಗ ಕೇಂದ್ರ ಸರ್ಕಾರ ಯಾಕೆ ನಿರ್ಲಕ್ಷ್ಯತನವನ್ನು ವಹಿಸ್ತಾ ಇದೆ? ಹೆದ್ದಾರಿಯಲ್ಲಿ ಈಗ ಪ್ರತಿಭಟನಾಕಾರರನ್ನ ತಡಿತಾ ಇರುವಂಥ ಕೆಲಸ ನಡೀತಾ ಇದೆ. ಕಾಂಕ್ರೀಟ್ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ರೈತರ ಪ್ರತಿಭಟನೆ ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ. ಹಾಗಾದರೆ ರೈತರ ಮೇಲಿನ ದರ್ಪ ಎಷ್ಟು ಸರಿ? ಅವರ ಬೇಡಿಕೆಗಳನ್ನು ಈಡೇರಿಸಿದ್ದಲ್ಲೇ ಆದರೆ ಯಾಕೆ ಅವರು ಪ್ರತಿಭಟನೆ ಮಾಡ್ತಾರೆ? ಅವರು ಕೂಡ ಶಾಂತವಾಗಿಯೇ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಡ್ರೋನ್ ಹಾರಾಟ ಸಂದರ್ಭದಲ್ಲೂ ಕೂಡ ರೈತರು ಡ್ರೋನ್ ಮೇಲೇನೆ ಕಲ್ಲು ತೂರಾಟವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ರೈತರನ್ನ ಹತ್ತಿಕ್ಕೋಕೋದಕ್ಕೆ ಅಂತ ಅಲ್ಲಿ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಡ್ರೋನ್ ಹಾರಾಟ ಏನಿದೆ ಅಲ್ಲೂ ಕೂಡ ರೈತರು ಕಲ್ಲು ತೂರಾಟವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನೋಡಿ, ಅಲ್ಲಿ ಅಶ್ರು ವಾಯುವನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಪೊಲೀಸ್ ಪಡೆ ಏನಿದೆ ಬಹಳ ಬಂದೋಬಸ್ತನ್ನು ವಹಿಸ್ಕೊಂಡಿದೆ, ಬಿಗಿ ಭದ್ರತೆಯನ್ನು ಕೈಗೊಂಡಿದೆ. ಎಲ್ಲೆಲ್ಲಿ ವಾಹನಗಳ ಸಂಚಾರ ಇದೆಯೋ ಅಲ್ಲೆಲ್ಲ ಕಡೆ ಕೂಡ ಪೊಲೀಸರಿದ್ದಾರೆ. ಎಲ್ಲ ಕಡೆ ಸುತ್ತಮುತ್ತ ಕೂಡ ದೆಹಲಿಯಾದ್ಯಂತ ಈಗ ಪೊಲೀಸ್ ಪಡೆ ಏನಿದೆ ನೋಡ್ತಾ ಇದ್ದೀರಾ, ಅದು ಕಲರ್ ವಾಟರ್ನ ಕೂಡ ಸ್ಪ್ರೇ ಮಾಡ್ತಾ ಇದ್ದಾರೆ, ಅಶ್ರುವಾಯು. ಜಲಪಿರಂಗಿಯನ್ನ ಪ್ರಯೋಗ ಮಾಡುವುದರ ಮೂಲಕ ಅಂದರೆ ಗುಂಪುಗಳನ್ನು ಚದುರಿಸುವಂಥ ಪ್ರಯತ್ನ. ಈಗ ಗುಂಪಾಗಿ ರೈತರು ಬಂದಿರ್ತಾರೆ, ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಿರ್ತಾರೆ. ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಎಲ್ಲ ರೈತರು ಕೂಡ ಒಟ್ಟಿಗೆನೇ ಪ್ರತಿಭಟನೆ ಮಾಡ್ತಿರ್ತಾರೆ. ಆದರೆ ಈ ಗುಂಪನ್ನು ಚದುರಿಸುವ ಮೂಲಕ ದಿಕ್ಕಾಪಾಲಾಗಿ ರೈತರು ಓಡ್ ಹೋಗಲಿ ಅಂತ ಈಗಾಗಲೇ ನೋಡ್ತಾ ಇದ್ದೀರಾ, ಜಲಪಿರಂಗಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ರೈತರನ್ನು ಆ ಕಡೆ ಈ ಕಡೆ ಓಡಿಸುವಂಥ ಪ್ರಯತ್ನ. ಯಾವ ಕಡೆ ಓಡಿಸಿದ್ರು ಕೂಡ ಮತ್ತೆ ಬಂದೇ ಬರ್ತಾರೆ ತಾನೆ. ನೀವೆಷ್ಟೇ ರೀತಿಯಾಗಿ ಜಲಪಿರಂಗಿ ಪ್ರಯೋಗ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ರೈತರು ಹೋರಾಡ್ತಾ ಇರೋದು ಯಾವುದಕ್ಕೋಸ್ಕರ? ಅವರ शम होने पर हालात बेहद आगे बढ़ रहे हैं।
ಆ ಶಬ್ದಗಳನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದೀರಾ. ಯಾವ ರೀತಿಯಾಗಿ ರೈತರು ಆತಂಕಕ್ಕೆ ಈಡಾಗೋ ರೀತಿಯಾಗಿ ಈ ಜಲಪಿರಂಗಿ ಪ್ರಯೋಗವನ್ನ ಮಾಡ್ತಾ ಇರುವಂಥದ್ದು. ಇದು ಈ ಕ್ರೌರ್ಯವನ್ನ ಎಷ್ಟು ದಿನ ಅಂತ ಮೆರೆಯೋದಕ್ಕೆ ಸಾಧ್ಯ? ಕೇವಲ ಭಾಷಣಗಳಲ್ಲಿ ಮಾತ್ರ ಹಾಗಾದ್ರೆ ರೈತ ದೇಶದ ಬೆನ್ನೆಲುಬಾ? ಈ ರೀತಿ ಪ್ರತಿಭಟನೆ ಮಾಡೋಕೆ ಅಂತ ಬಂದಂತ ಸಂದರ್ಭದಲ್ಲಿ ಅಶ್ರು ಪ್ರಯೋಗ ಮಾಡ್ತೀರಾ, ಜಲಪಿರಂಗಿಗಳ ಮೂಲಕ ಈ ರೀತಿ ಶಬ್ದವನ್ನ ಉಂಟು ಮಾಡುವ ಮೂಲಕ ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿದ್ದೀರಲ್ಲ, ಎಲ್ಲಿವರೆಗೂ ಕೂಡ ನಡೆಯುತ್ತೆ? ಯಾರೋ ಟೆರರಿಸ್ಟಾ ಬಂದಿರೋದು? ದೆಹಲಿಗೆ ಬಂದಿರೋದು ಪ್ರತಿಭಟನೆ ಮಾಡೋದಕ್ಕೆ ಅಂತ ಬಂದಿರೋದು ದೇಶದ ಬೆನ್ನೆಲುಬು ಅಂತ ಕರೆಸ್ಕೊಳ್ಳುವಂಥ ರೈತ. ಬೇರೆ ಬೇರೆ ರಾಜ್ಯಗಳಿಂದ ನಮಗೆ ಬೇಕಾಗಿರುವಂತಹ ಅನ್ಯಾಯ ಆಗ್ತಾ ಇದೆಯಲ್ಲ, ನಮಗೆ ಬೇಕಾಗಿರೋ ಬೇಡಿಕೆಗಳನ್ನು ಈಡೇರಿಸ್ಕೊಡಿ, ಕೇಂದ್ರ ಸರ್ಕಾರದಿಂದ ಆ ಕಾಯ್ದೆ ಈ ಕಾಯ್ದೆ ಅಂತ ಜಾರಿಗೆ ತರ್ತೀರಾ, ಆದರೆ ಅದ್ಯಾವುದು ಕೂಡ ನಮ್ಮಲ್ಲಿ ಮುಟ್ಟೋದಿಲ್ಲ. ಅನುದಾನ ಇಲ್ಲ, ಈ ಕಡೆ ರೈತರಿಗೆ ಸಂಬಂಧಪಟ್ಟಂತೆ ಭೂ ಸುಧಾರಣೆ ಕಾಯ್ದೆ ಇಲ್ಲ, ಕನಿಷ್ಠ ಬೆಲೆ ಇಲ್ಲ ಅಂತ. ಹಾಗಾಗಿ ಅದಕ್ಕೋಸ್ಕರ ಪ್ರತಿಭಟನೆ ಮಾಡೋದಕ್ಕೆ ಅಂತ ಬಂದಿರೋದು. ಆದರೆ ಅಲ್ಲಿ ಹತ್ತಿಕ್ಕುವಂಥ ಪ್ರಯತ್ನವನ್ನು ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಜಲಪಿರಂಗಿ ಪ್ರಯೋಗವನ್ನ ಮಾಡ್ತಿದ್ದಾರೆ. ಆ ಶಬ್ದಗಳನ್ನ ಉಂಟು ಮಾಡುವ ಮೂಲಕ ರೈತರ ಗುಂಪುಗಳನ್ನ ಚದುರಿಸುವಂತ ಪ್ರಯತ್ನ. ಅಲ್ಲಿ ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಾಣ ಮಾಡಿರೋದನ್ನು ನೋಡ್ತಿದ್ದೀರಾ. ಅಲ್ಲಿ ನಿಂತ್ಕೊಂಡು ಪೊಲೀಸರು ಏನಿದ್ದಾರೆ ಬಿಗಿ ಬಂದೋಬಸ್ತನ್ನ ವಹಿಸ್ಕೊಂಡು ಆ ಜಲಪಿರಂಗಿ ಪ್ರಯೋಗವನ್ನ ಮಾಡುವ ಮೂಲಕ ರೈತರನ್ನ ದಿಕ್ಕೆಡಿಸ್ತಾ ಇದ್ದಾರೆ. ಎಲ್ಲಂದ್ರಲ್ಲಿ ಆದರೆ ರೈತರು ಅಲ್ಲಿಂದ ಕದಲೋದಕ್ಕೂ ಕೂಡ ಹೋಗ್ತಾ ಇಲ್ಲ, ಅಲ್ಲೇ ನಿಂತ್ಕೊಂಡಿದ್ದಾರೆ. ಪ್ರತಿಭಟನೆಗೆ ಅಂತ ಸಜ್ಜಾಗಿ ಬಂದಿರುವಂಥ ರೈತರು ಬೇರೆ ಬೇರೆ ಕಡೆಯಿಂದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ರೈತರನ್ನ ಅವರ ನಿಲುವು ಏನಿದೆ ಆ ನಿಲುವಿನಿಂದ ಆ ಕಡೆ ಈ ಕಡೆ ಕದಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಎಷ್ಟೇ ಜಲಪಿರಂಗಿಗಳ ಪ್ರಯೋಗ ಮಾಡಿದ್ರು ಕೂಡ ರೈತರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ನಾವು ಅದು ಎಷ್ಟು ತಿಂಗಳಾದರೂ ಪರವಾಗಿಲ್ಲ, ಈ ಪ್ರತಿಭಟನೆ ಮೂಲಕ ನ್ಯಾಯ ಒದಗಿಸ್ಕೋಬೇಕು ಅಂತ ಬಂದಿದ್ದಾರೆ. ಹಾಗಾಗಿ ಅಲ್ಲಿ ನೋಡಿ, ಒಂದು ಕಡೆ ಪೊಲೀಸರು ನಿಂತ್ಕೊಂಡೇ ಇದ್ದಾರೆ, ಜಲಪಿರಂಗಿ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ರೈತರು ಕೂಡ ಅಲ್ಲೇ ನಿಂತ್ಕೊಂಡಿದ್ದಾರೆ ಹೊರತು ಯಾವ ಕಡೆನೂ ದಿಕ್ಕಾಪಾಲಾಗಿ ಓಡ್ತಾ ಇಲ್ಲ. ಈ ಹಿಂದೆ ಒಂದು 2 ಗಂಟೆಗಳ ಹಿಂದೆ ನಡೆದಂಥ ಈ ಜಲಪಿರಂಗಿ ಪ್ರಯೋಗ ಸಂದರ್ಭದಲ್ಲಿ ರೈತರು ಓಡ್ ಹೋಗಿದ್ರು. ಆದರೆ ಈಗ ಅಲ್ಲೇ ನಿಂತ್ಕೊಂಡಿದ್ದಾರೆ, ಯಾವ ಕಡೆನೂ ಕೂಡ ಕದಲ್ತಾ ಇಲ್ಲ. ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಪ್ರಯತ್ನ ನಡೀತಾ ಇದೆ. ದೆಹಲಿ ಗಡಿ ಭಾಗದಲ್ಲಿ ಡ್ರೋನ್ಗಳ ಮೂಲಕ ಅನ್ನದಾತರ ಮೇಲೆ ಕಣ್ಗಾವಲನ್ನ ಇಡಲಾಗಿದೆ. ಅಂಬಾಲದ ಶಂಭು ಗಡಿಯಲ್ಲಿ ಡ್ರೋನ್ಗಳ ಮೂಲಕ ಕಾಕಿ ಕಣ್ಣನ್ನ ಇಟ್ಟಿದೆ. ಆ ಮೂಲಕ ಎಲ್ಲೆಲ್ಲಿ ಯಾವ್ಯಾವ ಭಾಗದಿಂದ ರೈತರು ಬರ್ತಿದ್ದಾರೆ ಅಂತ. ಆದ್ರೆ ಕ್ಷಣ ಮಾತ್ರದಲ್ಲಿ ಹಿಂಸಾಚಾರಕ್ಕೆ ಈಗ ಪ್ರತಿಭಟನೆ ತಿರುಗಿದೆ. ಅನ್ನದಾತರ ವಿರುದ್ಧ ಈಗ ಪೊಲೀಸ್ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರೈತರು ಡ್ರೋನ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ. ದೆಹಲಿ ಗಡಿ ಭಾಗದಲ್ಲಿ ಡ್ರೋನ್ಗಳ ಮೂಲಕ ಕಾಕಿ ಕಣ್ಗಾವಲಿಟ್ಟಿದ್ರೆ, ಅದೇ ಗಡಿಯಲ್ಲಿ ಈಗ ಆ ಡ್ರೋನ್ಗಳನ್ನು ಕೂಡ ನಾಶಪಡಿಸುವಂತ ಪ್ರಯತ್ನವನ್ನ ರೈತರು ಮಾಡಿದ್ದಾರೆ. ಅವರ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದ್ರೆ ಆ ಡ್ರೋನ್ಗಳ ಮೇಲೇನೆ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ದಾರೆ ಪ್ರತಿಭಟನಾ ನಿರತ ರೈತರು. ದೆಹಲಿ ಗಡಿ ಭಾಗದಲ್ಲಿ ಶಂಭು ಗಡಿಯಲ್ಲಿ ನಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಡ್ರೋನ್ಗಳ ಮೂಲಕ ಪೊಲೀಸ್ ಕಣ್ಗಾವಲಾಗಿ ನಿಂತಿದೆ. ಅಲ್ಲಿ ಯಾವ್ಯಾವ ಭಾಗದಿಂದ ರೈತರು ಬರ್ತಾರೆ, ಅದೇ ರೀತಿಯಾಗಿ ಅವರ ವಾಹನಗಳನ್ನ ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇವ್ರು ಮೊಳೆ ಇಟ್ಟಿದ್ದಾರೆ, ಎಲ್ಲೆಲ್ಲಿ ತಂತಿ ಬೇಲಿ ಇಟ್ಟಿಲ್ಲ, ಅದನ್ನ ನೋಡೋಕೆ ಅಂತ ಕಣ್ಗಾವಲಾಗಿ ಡ್ರೋನ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರೈತರು ಡ್ರೋನ್ಗಳ ಮೇಲೆ ಕಲ್ಲು ತೂರಾಟವನ್ನ ಎಸಗಿದ್ದಾರೆ. ಈ ಮೂಲಕ ರೈತರು ತಮ್ಮ ಪ್ರತಿಭಟನಾ ನಿಲುವಿನಿಂದ ಯಾವ ಕಡೆನೂ ಕೂಡ ಕದಡ್ತಾ ಇಲ್ಲ. ತಮ್ಮ ಪ್ರತಿಭಟನೆ ಏನಿದೆ, ತಮ್ಮ ಬೇಡಿಕೆಗಳೇನಿದ್ದಾವೆ ಅವುಗಳನ್ನು ಈಡೇರಿಸ್ಕೋಬೇಕು ಅಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ರೈತರು ಜಮಾಯಿಸಿದ್ದಾರೆ. ಅವರ ಕಣ್ಗಾವಲಿಗೆ, ಅವರನ್ನು ನೋಡೋದಕ್ಕೆ ಅಂತ ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಭಾಗದಿಂದ ನುಗ್ತಾರೆ ಅನ್ನೋದನ್ನು ನೋಡೋದಕ್ಕೆ ಅಂತ ಡ್ರೋನ್ಗಳ ಮೂಲಕ ಕಾಕಿ ಪಡೆ ಏನಿದೆ ಸಜ್ಜಾಗಿ ನಿಂತಿದೆ. ಅವರ ಮೇಲೆ ಕಣ್ಗಾವಲನ್ನು ಇಟ್ಟಿದ್ದಾರೆ. ಹಾಗಾಗಿ ಆ ಡ್ರೋನ್ಗಳನ್ನೇ ನಾಶಪಡಿಸೋದಕ್ಕೆ ಅಂತ ಪ್ರತಿಭಟನಾ ನಿರತ ರೈತರು ಮುಂದಾಗಿದ್ದಾರೆ. ಈ ಮೂಲಕ ಅಂದರೆ ಅವ್ರು ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ತಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ಪೊಲೀಸರು ಮುಂದಾಗ್ತಾರೋ ಹಾಗೆ ರೈತರು ಕೂಡ ತಮ್ಮ ಆಕ್ರೋಶವನ್ನು ಹೆಚ್ಚಾಗಿ
ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಲೀಗ್ ಸಂತೋಷ್. ಡೆಸ್ಕ್ ಲೈವ್ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈಗ ಪ್ರತಿಭಟನೆಯ ಕಿಚ್ಚಂತೂ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ, ತಂತಿ ಬೇಲಿ ಹಾಕಿದ್ದಾರೆ, ಮೊಳೆಗಳನ್ನ ಬಳಕೆ ಮಾಡುವ ಮೂಲಕ ರೈತರ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ ಒಂದ್ ಕಡೆ ನಡೀತಾ ಇದೆ. ಆದರೆ ರೈತರು ಅಲ್ಲಿಂದ ಕದರ್ತಾ ಇಲ್ಲ. ಪ್ರತಿಭಟನೆಯ ಆ ಕಿಚ್ಚು ಏನಿದೆ ಒಂದಷ್ಟು ಹಿಂಸಾತ್ಮಕ ರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ ಅಂತ? ಸೌಖ್ಯ, ಕಳೆದ ಬಾರಿ 1.5 ವರ್ಷದವರೆಗೆ ನಿರಂತರವಾಗಿ ರೈತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಗಡಿಯಲ್ಲಿ ಸರಿಸುಮಾರು 1.5 ವರ್ಷಗಳವರೆಗೆ ನಿರಂತರವಾಗಿ ತಮ್ಮ ಕುಟುಂಬಗಳ ಜೊತೆಗೆ ಹೋರಾಟವನ್ನು ಮಾಡ್ತಾ ಸರಿಸುಮಾರು 700 ಜನ ಆ ಒಂದು ಸಂಘರ್ಷಕ್ಕಾಗಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ರು. ಈ ಒಂದು ಘಟನೆಯನ್ನು ನೋಡಿದಾಗ ನಾವು ರೈತರ ಆ ಒಂದು ಹೋರಾಟದ ಕಿಚ್ಚನ್ನು ನಾವು ಆರಿಸಬಹುದಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಬಂದಾಗ ಅದು ಅಸಾಧ್ಯವಾದಂತಹ ಮಾತು ಅನ್ನುವಂತಹ ಉತ್ತರ ಎದುರಿಗೆ ಬರುತ್ತೆ. ಯಾಕಂದರೆ ಕಳೆದ ಬಾರಿ ಆಗಿರುವಂತಹ ಹೋರಾಟ ಮಾತ್ರವಲ್ಲ, ಇಂದಿರಾ ಗಾಂಧಿಯವರ ಕಾಲದಿಂದ ಈವರೆಗೆ ಯಾವಾಗ ಪಂಜಾಬ್ ಹಾಗೂ ಹರಿಯಾಣದ ರೈತರು ಹೋರಾಟಗಳನ್ನ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರ ಸರ್ಕಾರದಿಂದ ಹಿಡಿದುಕೊಂಡು ರಾಜೀವ್ ಗಾಂಧಿಯವರ ಸರ್ಕಾರವನ್ನು ಕೂಡ ಮಂಡಿ ಉರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು 700 ರೈತರು ಸಾವನ್ನಪ್ಪಿದ್ರು ಕೂಡ ಆ ಸಂದರ್ಭದಲ್ಲಿ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಸರ್ಕಾರ ಕೊನೆಯದಾಗಿ ಮಂಡಿ ಊರಬೇಕಾಗಿ ಬಂತು. ಅದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಇದಾದ ಬಳಿಕ ರೈತರು ಆ ಒಂದು ಸಂದರ್ಭದಲ್ಲಿ ಅಂದರೆ ಯಾವಾಗ ಈ ಹೋರಾಟವನ್ನು ವಾಪಸ್ ಪಡೆದುಕೊಂಡಿದ್ರು ಅದೇ ಸಂದರ್ಭದಲ್ಲಿ ರೈತರು 15 ಬೇಡಿಕೆಗಳನ್ನು ಇಟ್ಟಿದ್ರು. ಆ 15 ಬೇಡಿಕೆಗಳಲ್ಲಿ ಪ್ರಮುಖವಾಗಿ 5 ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಡಾಖಂಡಿತವಾಗಿ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. MSPಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತೀನಿ ಅನ್ನುವಂತಹ ಆಶ್ವಾಸನೆ ಕೂಡ ಕೊಡ್ತು. ರೈತರ ಮೇಲೆ ಇರುವಂತಹ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ತೀವಿ ಅನ್ನುವಂತಹ ಆಶ್ವಾಸನೆ. ಅದೇ ರೀತಿಯಾಗಿ 700 ರೈತರು ಯಾರ್ಯಾರು ಹುತಾತ್ಮರಾಗಿದ್ದಾರೆ ಆ ರೈತರ ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನು ಕೊಡುವಂತಹ ಹಾಗೂ ಅವರಿಗೆ ಯಾರ್ಯಾರು ಮೃತಪಟ್ಟಿದ್ದಾರೆ ಎಲ್ಲರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಇದ್ಯಾವುದು ಕೂಡ ಈಡೇರಿಲ್ಲ. ದೆಹಲಿ ಹಾಗೂ ಪಂಜಾಬ್ ಸರ್ಕಾರ ಅಂದರೆ ಆಮ್ ಆದ್ಮಿ ಪಕ್ಷ ಏನು ಸರ್ಕಾರ ಇದೆ ಆ ಒಂದೇ ಒಂದು ಸರ್ಕಾರ ಪರಿಹಾರ ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಆದರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಬರೋದಿಲ್ಲ. ಹೀಗಾಗಿ 2.5-3 ವರ್ಷ ಆಯಿತು, ಈವರೆಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಕೆ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ರೈತರು ಕಳೆದ 1 ತಿಂಗಳಿನಿಂದ ದೆಹಲಿ ಚಲೋವನ್ನು ಮಾಡ್ತೀವಿ, ನಾವು ಸರ್ಕಾರ ತಾನೇನು ಆಶ್ವಾಸನೆಗಳನ್ನು ಕೊಟ್ಟಿತ್ತು ಆ ಆಶ್ವಾಸನೆಗಳನ್ನು ಈಡೇರಿಸಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 12 ಗಂಟೆಯವರೆಗೆ 5 ಗಂಟೆಗಳ ಕಾಲ ಒಂದು ಮೀಟಿಂಗ್ ಆಗುತ್ತೆ. ಈ ಸಭೆಯಲ್ಲಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗತ್ತೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ರೈತರ ಜೊತೆಯಲ್ಲಿ ಸಂಧಾನ ಮಾಡಿಕೊಳ್ಳುವಲ್ಲಿ ಸರ್ಕಾರ ವಿಫಲ ಆಗತ್ತೆ. ಇನ್ನು ಅದೇ ರೀತಿಯಾಗಿ ಯಾವಾಗ ರೈತರು ದೆಹಲಿ ಚಲೋ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ, ಸ್ಪಷ್ಟಪಡಿಸ್ತಾರೆ, ಆಗಿನಿಂದ ಸರ್ಕಾರ ರೈತರ ಒಂದು ಹೃದಯವನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅದೇ ಸರ್ಕಾರ ತಂತಿ ಬೇಲಿಗಳನ್ನು ಅಳವಡಿಸ್ತಾ ಇದೆ, ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದೆ, ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಯಾವ ರೈತರ ಒಂದು ಹೃದಯವನ್ನು ಗೆಲ್ಲಬೇಕಾಗಿತ್ತು ಆ ಹೃದಯಕ್ಕೆ ಅಡ್ಡಲಾಗಿ ಈಗ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಅದೇ ರೀತಿಯಾಗಿ ಪಂಜಾಬ್ ಹಾಗೂ ಹರಿಯಾಣದ 2 ಗಡಿಗಳಲ್ಲಿ ಬರುವಂತಹ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಸಂಪೂರ್ಣವಾಗಿ ಹೊಗೆಮಯವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಕಳೆದ ಬಾರಿ ನಾವು ನೋಡ್ತಾ ಇದ್ವಿ ಅನೇಕ ಸಂದರ್ಭಗಳಲ್ಲಿ ವಾಯು ಮಾಲಿನ್ಯದಿಂದಾಗಿ ಈ ಒಂದು ಹೊಗೆ ಕಂಡು ಬರ್ತಾ ಇತ್ತು. ಆದರೆ ಈಗ ಅಶ್ರು ವಾಯುವಿನ ಹೊಗೆ ಕಂಡು ಬರ್ತಾ ಇದೆ. ರೈತರನ್ನು ಚದುರಿಸುವಂತಹ ಕೆಲಸವನ್ನು ಯಾವ ರೈತರು ತಮ್ಮ ನೋವನ್ನು ತೋಡ್ಕೊಳ್ಳಿಕ್ಕೆ, ಯಾವ ರೈತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಆ ರೈತರನ್ನು ಮತ್ತೆ ಓಡಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರೈತರು ಹೇಳ್ತಾ ಇರುವಂಥದ್ದೇನು ಅಂತಂದರೆ ಸರ್ಕಾರ ಅಂಬಾನಿ ಅದಾನಿಗಳಂತಹ ಅನೇಕ ದೊಡ್ಡ ಉದ್ಯಮಿಗಳ 11 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದೆ. ಆದರೆ ನಮ್ಮ ಸಾಲವನ್ನು ಯಾಕೆ ಮನ್ನಾ ಮಾಡ್ತಾ ಇಲ್ಲ ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಅದೇ ರೀತಿಯಾಗಿ MSPಗೆ ಸಂಬಂಧಪಟ್ಟಂತೆ ನೀವೇನು ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ಜಾರಿಗೆ ಮಾಡಿ. ನೀವು ಹೇಳುವಂತಹ ಯಾವುದೇ ಮಾತುಗಳು, ಯಾವುದೇ ಆಶ್ವಾಸನೆಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ರೈತರನ್ನ ನಾವು ಇವತ್ತು ನೋಡಿದ್ದೆ. ಆದರೆ ರೈತರನ್ನ ಚದುರಿಸೋದಕ್ಕೆ ಸರ್ಕಾರ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಆ ಬ್ಯಾರಿಕೇಡಿಂಗ್ ಗಳನ್ನ ನೋಡಬಹುದು. ನಾವು ಮೊದಲು ಈ ಮೆಟಾಲಿಕ್ ಅಂದ್ರೆ ಕಬ್ಬಿಣದ ಬ್ಯಾರಿಕೇಡ್ಗಳು ಅಂತ ನಾವೇನು ಕರಿತೀವಿ, 12 ಕಬ್ಬಿಣದ ಬ್ಯಾರಿಕೇಡ್ಗಳು, ಅದರ ಮೇಲೆ ಮುಳ್ಳು ತಂತಿ ಬೇಲಿಗಳನ್ನು ಅಳವಡಿಕೆ ಮಾಡಿದೆ. ಅದಾದ ಬಳಿಕ ಕಾಂಕ್ರೀಟ್ನಿಂದ ಮಾಡಲ್ಪಟ್ಟಿರುವಂತಹ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನ
ಸರ್ಕಾರ ಮಾಡಿದೆ. ರ್ಯಾಪಿಡ್ ಫೋರ್ಸ್ಗಳಿದ್ದಾವೆ, ಪೊಲೀಸರಿದ್ದಾರೆ. ಅದೇ ರೀತಿಯಾಗಿ ರೈತರ ನಡುವೆ ಹೋಗಿ ಅಶ್ರುವಾಯು ಸಿಡಿಸೋದಕ್ಕೆ ಆಗೋದಿಲ್ಲ ಅಂತ ಡ್ರೋನ್ಗಳನ್ನು ಬಳಕೆ ಮಾಡಿ ಡ್ರೋನ್ಗಳ ಮೂಲಕವಾಗಿ ಅಶ್ರುವಾಯು ಸಿಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಯಿತು. ಅನೇಕ ರೈತರು ಗಾಯಗೊಂಡಿದ್ದಾರೆ. ಇದರಲ್ಲಿ ಪೊಲೀಸರು ಕೂಡ ಅನೇಕರು ಗಾಯಗೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರ ರೈತರನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ರೈತರನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ರಾಜಕೀಯ ನಾಯಕರಾಗಿರಬಹುದು, ರೈತರು ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ನಾವು ನೋಡಬಹುದು, ದೆಹಲಿಯ ಸುತ್ತಮುತ್ತ ಇರುವಂತಹ ಏನು ಜಿಲ್ಲೆಗಳಿದಾವೆ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇಂಟರ್ನೆಟ್ ಬ್ಯಾನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ಒಂದು ವಾಹನಗಳು ಕೂಡ ಪ್ರವೇಶ ಮಾಡದ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮುಚ್ಚಲಾಗಿದೆ.